ನಮಸ್ಕಾರ ಸ್ನೇಹಿತರೆ, ಎಜುನೆಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2024-25ನೇ ಶೈಕ್ಷಣಿಕ ಸಾಲಿಗೆ ಬಿಎಡ್ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಹಾಸ್ಟೆಲ್ ಪ್ರವೇಶಾತಿಗೆ ಯಾವಾಗ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತೆ, ಯಾವಾಗ ಅಪ್ಲಿಕೇಶನ್ ಕರೀತಾರೆ ಎನ್ನುವಂತಹ ಸಂದೇಹವನ್ನು ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. 2024-25ನೇ ಶೈಕ್ಷಣಿಕ ಸಾಲಿಗೆ ಈಗಾಗಲೇ ಬೇರೆ ಬೇರೆ ಇಲಾಖೆಗಳು, ಅದು BCWD ಇರಲಿ ಅಥವಾ ಮೈನಾರಿಟಿ ಇರಲಿ ಅಥವಾ ಸೋಷಿಯಲ್ ವೆಲ್ಫೇರ್ ಇರಲಿ ಅಥವಾ ಟ್ರೈಬಲ್ ವೆಲ್ಫೇರ್ ಇರಲಿ, SC ST OBC ಮೈನಾರಿಟಿ ಡಿಪಾರ್ಟ್ಮೆಂಟ್ಗಳ ಕಡೆಯಿಂದ ಈಗಾಗಲೇ ಹಾಸ್ಟೆಲ್ಗೆ ಮತ್ತು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗ್ತಾ ಇದೆ. ಈಗೇನು ಪ್ರಸ್ತುತ ಅರ್ಜಿಗಳನ್ನು ಆಹ್ವಾನಿಸ್ತಾ ಇದ್ದಾರೆ, ಇದು PUC ಇಕ್ವಲೆಂಟ್ ಮತ್ತು PUC ನಂತರದ ಈ ಸಾಮಾನ್ಯ ಪದವಿ ಕೋರ್ಸ್ಗಳೇನಿದಾವೆ ಆ ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಮಾತ್ರ ಸೀಮಿತವಾಗಿರುವಂತೆ ಮಾತ್ರ ಅರ್ಜಿಗಳನ್ನು ಆಹ್ವಾನಿಸಲಾಗ್ತಾ ಇದೆ. ಇನ್ನು ಪರ್ಟಿಕ್ಯುಲರ್ ಆಗಿ BEd ಮತ್ತು PG ವಿದ್ಯಾರ್ಥಿಗಳಿಗೆ ಯಾವಾಗ ಅರ್ಜಿಗಳನ್ನು ಆಹ್ವಾನಿಸ್ತಾರೆ ಅನ್ನುವಂತಹ ಸಂದೇಹ ಏನು ತುಂಬಾ ಜನ ಕೇಳ್ತಾ ಇದ್ರಿ. ನಿಮ್ಮ ಸಂದೇಹಕ್ಕೆ ಉತ್ತರವನ್ನು ನೀಡುವ ಪ್ರಯತ್ನವನ್ನ, ಸ್ಪಷ್ಟತೆಯನ್ನು ನೀಡುವ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜುನೆಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಈಗಾಗಲೇ OBC ಹಾಸ್ಟೆಲ್ಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸೆಪ್ಟೆಂಬರ್ 4ನೇ ತಾರೀಕು ಕೊನೆಯ ದಿನಾಂಕವಾಗಿತ್ತು. ಇದು ಜನರಲ್ ಡಿಗ್ರಿ ಕೋರ್ಸ್ಗಳಿಗೆ ಮಾತ್ರ ಸಂಬಂಧಪಟ್ಟಿತ್ತು. BEd ಅನ್ನೋದು ಇದು ಒಂದು ಪ್ರೊಫೆಷನಲ್ ಡಿಗ್ರಿ ಆಗಿರೋದ್ರಿಂದ, ವೃತ್ತಿಪರ ಕೋರ್ಸ್ ಆಗಿರೋದ್ರಿಂದ ಜನರಲ್ ಡಿಗ್ರಿಯ ಅಡಿಯಲ್ಲಿ ಅರ್ಜಿಗಳನ್ನು ಭರ್ತಿ ಮಾಡೋದಕ್ಕೆ ಬರೋದಿಲ್ಲ, ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ. ನಾನು ಕೂಡ ಪ್ರಯತ್ನ ಮಾಡಿದೆ, ಅದು ನಮ್ಮ ಅಪ್ಲಿಕೇಶನ್ಗಳನ್ನು ರಿಸೀವ್ ಮಾಡ್ತಾ ಇಲ್ಲ. ಹಾಗಾಗಿ ಯಾರು BEd ವಿದ್ಯಾರ್ಥಿಗಳಿದ್ದಾರೆ ಅವರ ಅರ್ಜಿಗಳನ್ನು ಪ್ರಸ್ತುತ ಅದು ಸ್ವೀಕಾರ ಮಾಡ್ತಾ ಇಲ್ಲ. ಹಾಗಾಗಿ ಸೆಪ್ಟೆಂಬರ್ 4ನೇ ತಾರೀಕಿನವರೆಗೂ ಏನಿತ್ತು, ಇದು ಕೇವಲ ಜನರಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಮಾತ್ರ ಸಂಬಂಧಪಟ್ಟಿತ್ತು. ಇನ್ನು 15ನೇ ತಾರೀಕು ನಮಗೆ SSP ವಿದ್ಯಾರ್ಥಿ ವೇತನಕ್ಕೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇದೆ. ಅದು ಕೂಡ ನಮ್ಮ ಕೈ ತಪ್ಪು ಹೋಗುತ್ತೆ, ನಮ್ಮ ರಿಸಲ್ಟ್ ಕೂಡ ಇನ್ನೂ ಬಂದಿಲ್ಲ ಅಂತ ತುಂಬಾ ಜನ BEd ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಒಂದು ಏನು ಗಮನಿಸಬೇಕು ಅಂತಂದ್ರೆ, BEd ನ ಪ್ರವೇಶಾತಿ ಆಗಲಿ ಅಥವಾ ಸ್ನಾತಕೋತ್ತರ ಪ್ರವೇಶಾತಿ ಆಗಲಿ ಈಗಷ್ಟೇ ಆರಂಭ ಆಗಿರೋದ್ರಿಂದ BEd ಇನ್ನೂ ಕೂಡ ಆರಂಭ ಆಗಿಲ್ಲ. ಬಟ್ PG ಕೋರ್ಸ್ಗಳೇನಿದಾವೆ, MA MCom MSc MBA MCA ಇತ್ಯಾದಿ ಏನು ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿದಾವೆ ಅವುಗಳ ಪ್ರವೇಶಾತಿ ಇದೀಗ ಕರ್ನಾಟಕದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಅಡಿಯಲ್ಲಿ ಇದೀಗಷ್ಟೇ ಆರಂಭ ಆಗಿರೋದ್ರಿಂದ ಆ ಪ್ರವೇಶಾತಿಗಳು ಪೂರ್ಣಗೊಂಡ ನಂತರ ಅಂದ್ರೆ ಸೆಪ್ಟೆಂಬರ್ ಕೊನೆಗೆ ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ BEd ಮತ್ತೆ PG ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಮತ್ತು ವಿದ್ಯಾರ್ಥಿ ವೇತನ SHP ಮತ್ತು SSP ಎರಡು ಒಂದು ಅಪ್ಲಿಕೇಶನ್ಗಳು ಕೂಡ ಓಪನ್ ಆಗ್ತವೆ. ಇನ್ನು BEd ವಿದ್ಯಾರ್ಥಿಗಳಿಗಂತೂ ಸದ್ಯ ಇನ್ನೂ ಅಪ್ಲಿಕೇಶನ್ ಓಪನ್ ಆಗಿಲ್ಲ. ಅಂಡ್ ಮೋರ್ ಓವರ್ ಅಕ್ಟೋಬರ್ ಮೊದಲ ಅರ್ಧದಲ್ಲೂ ಕೂಡ ಆಗೋದಿಲ್ಲ, ಅಕ್ಟೋಬರ್ 2ನೇ ವಾರದಲ್ಲಿ ಈ ಅಪ್ಲಿಕೇಶನ್ಗಳು ಆರಂಭ ಆಗೋದ್ರಿಂದ BEdಗೆ. ಸೊ ಅಷ್ಟೊತ್ತಿಗೆ BEd ವಿದ್ಯಾರ್ಥಿಗಳಿಗೂ ಕೂಡ ಹಾಸ್ಟೆಲ್ ಮತ್ತೆ ಈ ಒಂದು ವಿದ್ಯಾರ್ಥಿ ವೇತನದ ಅರ್ಜಿಗಳನ್ನು ಕೂಡ ಆಹ್ವಾನಿಸ್ತಾರೆ. ಸೊ ಪ್ರಸ್ತುತ ಏನಾಗ್ತಾ ಇದೆ ಅಂದ್ರೆ, ಕೇವಲ BA BCom BSc BBA BCA BSW ಇತ್ಯಾದಿ ಏನು ಜನರಲ್ ಡಿಗ್ರಿ ಕೋರ್ಸ್ಗಳಿದಾವೆ ಆ ಜನರಲ್ ಡಿಗ್ರಿಗೆ ಮಾತ್ರ ಪ್ರಸ್ತುತ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಹಾಗಾಗಿ BEd ಮತ್ತೆ ಸ್ನಾತಕೋತ್ತರ ಪದವಿ ಅಥವಾ PGA ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅವಕಾಶ ಕಲ್ಪಿಸಿಕೊಟ್ಟಿಲ್ಲ. ಸೊ ನಾವು SSP ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ, SHP ನಲ್ಲಿ ಹಾಸ್ಟೆಲ್ಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ನಮ್ಮ ಕೋರ್ಸ್ ಅನ್ನ ಇನ್ನೂ ಕೂಡ ಎನೇಬಲ್ ಮಾಡಿಲ್ಲ, ಹಾಗಾಗಿ ನಮಗೆ ಸದ್ಯ ಆಗ್ತಾ ಇಲ್ಲ. ಸೆಪ್ಟೆಂಬರ್ ಕೊನೆಯ ವಾರದ ನಂತರ ಅಥವಾ ಅಕ್ಟೋಬರ್ ಮೊದಲ ವಾರದಷ್ಟೊತ್ತಿಗೆ PG ಮತ್ತೆ BEd ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಪ್ರೊಫೆಷನಲ್ ಡಿಗ್ರಿ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ನಮಗೆ ಮತ್ತೆ ವಿದ್ಯಾರ್ಥಿ ವೇತನ ಮತ್ತೆ ಹಾಸ್ಟೆಲ್ಗೆ ಅರ್ಜಿಗಳನ್ನು ಆಹ್ವಾನಿಸ್ತಾರೆ. ಡೋಂಟ್ ವರಿ. ಸೊ ಪರ್ಟಿಕ್ಯುಲರ್ ಆಗಿ ಯಾವಾಗ ಅವರು ಸ್ನಾತಕೋತ್ತರ ಮತ್ತು ಈ BEd ಅಥವಾ ವೃತ್ತಿಪರ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ರಿಲೀಸ್ ಮಾಡಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾರೆ, ಅವಾಗ ನೋಡಿಕೊಂಡಿದ್ದು ನೀವು ಗಮನ ವಹಿಸಿ ಎಚ್ಚರದಿಂದ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಾನು ನಿಮಗೆ ಮತ್ತೊಮ್ಮೆ ಹೇಗೆ ಅರ್ಜಿನ ಸಲ್ಲಿಸಬೇಕು, ಪ್ರೊಫೆಷನಲ್ ಡಿಗ್ರಿ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಏನು ಅನ್ನುವಂಥ ವಿವರಗಳನ್ನು ಕೂಡ ಕಲ್ಪಿಸ್ಕೊಡ್ತೀನಿ. ಸದ್ಯ SSP ನಲ್ಲೂ ಕೂಡ ನಮ್ಗೆ ಅವಕಾಶ ಇಲ್ಲ, SHP ನಲ್ಲೂ ಕೂಡ ಅವಕಾಶ ಇಲ್ಲ. ಸೊ BEd ಮತ್ತೆ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿಗಳು ಸದ್ಯ ಈಗ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಸೆಪ್ಟೆಂಬರ್ ಕೊನೆಯ ವಾರದ ನಂತರ ನಮ್ಮ ಅರ್ಜಿ ಸಲ್ಲಿಕೆಗಳು ಕೂಡ ಆರಂಭ ಆಗುತ್ತೆ. ಆರಂಭವಾದ ನಂತರ ಖಂಡಿತವಾಗಿಯೂ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಸೊ ಯಾರೆಲ್ಲ ನಿಮ್ಮ ಸ್ನೇಹಿತರು ಕೂಡ ನಿಮ್ಮನ್ನ ತುಂಬಾ ಸಲ ಕೇಳ್ತಿದ್ರೆ ಯಾವಾಗ ಓಪನ್ ಆಗುತ್ತೆ, ಯಾವಾಗ ನಾವು ಅಪ್ಲಿಕೇಶನ್ ಹಾಕ್ತೀವಿ ಅಂತ, ಸೊ ಅವರೆಲ್ಲರಿಗೂ ಕೂಡ ವಿಡಿಯೋನ ರೀಚ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.